ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ, ನಾನು ಡೇ ವ್ಲಾಗ್ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಅನ್ನೋದಾದರೆ ನಮ್ಮದು ಆ್ಯನಿವರ್ಸರಿ ಇವತ್ತು. ಸೊ 7th ಇಯರ್ ಆ್ಯನಿವರ್ಸರಿ, 6th ಕಂಪ್ಲೀಟ್ ಆಗಿ 7th ಇಯರ್ ಆ್ಯನಿವರ್ಸರಿ. ಸೊ ಆ ಕಾರಣಕ್ಕೆ ನಾನು ಮಾರ್ನಿಂಗಿಂದನೇ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸರ್ಪ್ರೈಸಾಗಿ ಸೆಲೆಬ್ರೇಷನ್ ಏನಾಗಬೇಕಾಗಿತ್ತು ಅದನ್ನು ರಾತ್ರಿನೇ ಮಾಡಿದ್ರು ಶ್ರೀ. ಸೊ ಆ ವಿಡಿಯೋ ಕ್ಲಿಪ್ಪಿಂಗು ಸಹ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಫಸ್ಟು ಬೆಳಗ್ಗೆನೇ ರೆಡಿ ಆಗಿದ್ದೀವಿ, ನಾನು ಶ್ರೀ. ಪಾಪು ಇನ್ನೂ ರೆಡಿ ಆಗ್ತಿದ್ದಾಳೆ. ಫಸ್ಟ್ ನಾನು ಶ್ರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಆಮೇಲೆ ಇನ್ನೇನೇ ಇದ್ರೂ ನಾವೇನು ಪ್ಲ್ಯಾನ್ ಮಾಡಲಿಲ್ಲ ಇವತ್ತು ಆ್ಯಕ್ಚುಲಾಗಿ. ಬಟ್ ಆನ್ ಸ್ಪಾಟಾಗಿ ಇನ್ಸ್ಟೆಂಟಾಗಿ ಏನಾದರೂ ಪ್ಲ್ಯಾನ್ಸ್ ಆದ್ರೂ ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಟೆಂಪಲ್ಗೆ ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ನಾವು ರೆಡಿ ಆಗಿದ್ದೀವಿ. ಆ್ಯಂಡ್ ನಾನು ಲೆಹೆಂಗಾ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸೊ ಈ ಡ್ರೆಸ್ ನಾನು ಆಲ್ರೆಡಿ ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ನಾನು ಈ ಡ್ರೆಸ್ನ ಪರ್ಚೇಸ್ ಮಾಡಿದ್ದು ನನ್ನ ಮಗಳು ಬರ್ಡೇಗೆ ಹಾಕೋಬೇಕು ಅಂತ ಹೇಳ್ಬಿಟ್ಟು. ಬಟ್ ನನ್ನ ಮಗಳ ಬರ್ಡೇ ದಿನವೇ ನಾನು ಹೇಳ್ದೆ ಏನೆಲ್ಲ ಆಯಿತು ಅಂದ್ಬಿಟ್ಟು. ನಾನು ಸ್ಟಿಚಿಂಗ್ಗೆ ಇದು ಸ್ಲೀವ್ಸ್ ಫಿಟ್ಟಿಂಗ್ಗೆ ನಾನು ಟೈಲರ್ ಹತ್ರ ಕೊಟ್ಟಿದ್ದೆ. ಆ್ಯಂಡ್ ಟೈಲರ್ ಲೈಕ್ ಬಿಗ ಹಾಕ್ಕೊಂಡು ಊರಿಗೆ ಹೋಗಿದ್ರು. ಸೊ ನಾನು ಈ ಡ್ರೆಸ್ ಸಿಗಲಿಲ್ಲ. ಸೊ ಲಾಸ್ಟ್ ಮೂಮೆಂಟಲ್ಲಿ ನಾನು ಬೇರೆ ಗೌನ್ನ ಅರೇಂಜ್ ಮಾಡ್ಕೊಬೇಕಾಗಿತ್ತು ನನ್ನ ನಾಮಕರಣ, ನನ್ನ ಮಗಳ ಬರ್ಡೇಗೆ. ಸೊ ಆ ಡ್ರೆಸ್ನೇ ನಾನೀಗ ವೇರ್ ಮಾಡಿದ್ದೀನಿ. ಸೊ ಈ ಡ್ರೆಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಇದಿಷ್ಟು ಸದ್ಯಕ್ಕೆ ಇವಾಗಿರೋ ಅಪ್ಡೇಟು. ಸೊ ಇವಾಗ ನಾನು ಶ್ರೀ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಇವತ್ತು ಏನೆಲ್ಲ ಆಗತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನನ್ನ ಮಗಳಿಗೆ ಈ ಡ್ರೆಸ್ ಹಾಕೋಣ ಅಂತ ಹೇಳ್ಬಿಟ್ಟು ಇದನ್ನು ಎತ್ತಿಟ್ಟಿದ್ದೀನಿ. ಇದು ಆ್ಯಕ್ಚುಲಿ ನನ್ನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಅವಳ ನಾಮಕರಣಕ್ಕೆ ನಾವು ಸೆಲೆಕ್ಟ್ ಮಾಡಿದ್ದಂಥ ಡ್ರೆಸ್ಸು. ಬಟ್ ದೊಡ್ಡದಾಯಿತು ಅಂತ ಹೇಳ್ಬಿಟ್ಟು ನಾವು ಹಾಗೆ ಮಡಗಿದ್ವಿ. ಸೊ ಈಗ ನನ್ನ ಡ್ರೆಸ್ಗೆ ಮ್ಯಾಚ್ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ಲೈಕ್ ಟ್ವಿನ್ನಿಂಗ್ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಬರೋಣ ಅಂತ ಅಂದ್ಕೊಂಡ್ವಿ ಅಲ್ಲ. ಸೊ ಅದಕ್ಕೆ ನಮಗೆ ಇದು ಹತ್ರ ಆಗುತ್ತೆ. ಇದು ಮಂಡೂರಲ್ಲಿ ಇರುವಂತಹ ಆಂಜನೇಯ ದೇವಸ್ಥಾನ. ಸೊ ಅದಕ್ಕೆ ಫಸ್ಟ್ ಇಲ್ಲಿಗೆ ಬಂದುಬಿಟ್ಟು ಅರ್ಚನೆ, ಅಭಿಷೇಕ ಏನೂ ಮಾಡಿಸಿಲ್ಲ, ಜಸ್ಟ್ ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಕ್ಲೋಸ್ ಆಗಿರುತ್ತೆ ಇವತ್ತು, ಸಂಡೇ ಬೇರೆ, ಆಲ್ರೆಡಿ 10 o'clock ಆಗಿತ್ತು. ಆ್ಯಂಡ್ ಓಪನ್ ಇರಲ್ಲ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಆದರೆ ನಮ್ಮ ಲಕ್ ಚೆನ್ನಾಗಿತ್ತು, ಇವತ್ತು ಓಪನ್ ಆಗಿತ್ತು. ಆ್ಯಂಡ್ ಅರ್ಚನೆ ಪೂಜೆ ಸಹ ಆಯಿತು. ಆಮೇಲೆ ನಾವು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಆ್ಯಸ್ ಯೂಶ್ವಲ್ ಇದಿರಲೇಬೇಕಲ್ಲ ಫೋಟೋ ಸೆಷನ್ ಅಂತೇಳ್ಬಿಟ್ಟು ಕೆಲವೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ನಾವು. ಲಕ್ಕಿಲಿ ಇವತ್ತು ನಮ್ಮ ಫ್ರೆಂಡ್ ಇದ್ದರು ಫೋಟೋಸ್ ಎಲ್ಲ ತೆಗಿಯೋದಕ್ಕೆ. ಸೊ ಅವನೇ ತೆಗ್ದಿದ್ದು, ನಾವೇನು ರಾತ್ರಿ ವೀಡಿಯೋದಲ್ಲಿ ನೋಡಿರ್ತೀರ. ಸೊ ಅವನೇ ಈ ವಿಡಿಯೋಸ್ ಫೋಟೋಸ್ಗೆಲ್ಲನೂ ಕಾರಣ. ತುಂಬ ಚೆನ್ನಾಗಿ ನಮ್ಮದೇನಾದ್ರು ಫೋಟೋಸ್ ಇದೆ ಅನ್ನೋದಾದರೆ ಓವರ್ ಆಲ್ ನಮ್ಮ ಜರ್ನಿಯಲ್ಲಿ ಇವನೇ ಇರೋದು. ಫೋಟೋಸ್ ತೆಗಿತಾ ಇರೋದೆಲ್ಲ ಇವನೇ. ಸೊ ಟಿಫನ್ಗೆ ನಮ್ಮ ಅತ್ತೆ ಇವತ್ತು ಪೂರಿ, ಸಾಗು ಮತ್ತು ಸ್ವೀಟ್ ಗುಲಾಬ್ ಜಾಮೂನ್ ಮಾಡಿದರು, ನಮಗೆ ಇಷ್ಟ ಅಂತ ಹೇಳ್ಬಿಟ್ಟು. ಸೊ ಆ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಲಿಲ್ಲ ನಾನು. ಸೊ ಇದಿಷ್ಟು ನಮ್ಮ ಬ್ರಂಚ್ ಆಯಿತು. ನಾವು ಇದೆಲ್ಲ ಮುಗಿಸ್ಕೊಂಡು ನಾವು ಟಿಫಿನ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 11:30 12 ಆಗಿತ್ತು. ಸೊ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಆಗಿದೆ 2 o'clock. ಸೊ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದಾನೆ ಶ್ರೀ. ಸೊ ಅದಕ್ಕೇ ಲೈಕ್ ಆ ಲೆಹಂಗಾ ಎಲ್ಲ ಹಾಕ್ಕೊಂಡು ಹೊರಗಡೆ ಹೋಗೋದಕ್ಕೆಲ್ಲ ಆಗಲ್ಲ, ಲೈಕ್ ಲಾಂಗ್ ಸ್ಟೇ ಇರೋದಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ನಾನು ಫಸ್ಟ್ ಮನೆಗೆ ಬಂದಿದ್ದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಸೊ ಈಗ ಜಸ್ಟ್ ಒಂದು ಜೀನ್ಸ್ ಆ್ಯಂಡ್ ಟಾಪ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ, ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಮೂವಿ ಮುಗಿಸ್ಕೊಂಡು ಡಿನ್ನರ್ಗೆ ಹೋಗೋಣ ಹೊರಗಡೆ ಅಂತ ಹೇಳ್ಬಿಟ್ಟು ಇದಿಷ್ಟು ಪ್ಲ್ಯಾನ್ ಇರೋದು. ಸೊ ಆಲ್ರೆಡಿ ಶ್ರೀ ಕರೀತಿದ್ದಾನೆ. ಓಕೆ ಫೈನ್, ಸ್ಟೇ ಟ್ಯೂನ್. ಲೈಕ್ ಯಾವ ಥರ ಎಲ್ಲ ಡೇ ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ನೆಕ್ಸ್ಟ್ ಹೋಗಿದ್ದು ಅಪ್ ಟೌನ್ ಮಾಲ್. ಇದು ಹೊಸಕೋಟೆ ರೋಡಲ್ಲಿ ಇರುವಂಥ ಮಾಲ್ ಇದು. ಸೊ ಮೂವಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ನಂಗೆ ತುಂಬಾ ಇಷ್ಟ ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ. ಸೊ ನಾವು ಅವತ್ತು ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿಗೆ ಹೋಗಿದ್ದಿದ್ದು. ತೆಲುಗು ಮೂವಿಗೆ ಹೋಗಿದ್ವಿ, ಕನ್ನಡದು ಯಾವುದು ಇದ್ದಿಲ್ಲ ಈ ಮಾಲಲ್ಲಿ. ಸೊ ಆ ಕಾರಣಕ್ಕೆ ತೆಲುಗು ಮೂವಿಗೆ ಹೋಗಿದ್ವಿ ನಾವು. ಸೊ ಮೂವಿ ಮುಗಿಸ್ಕೊಂಡು ಸೊ ಡಿನ್ನರ್ಗೆ ಹೋಗಿದ್ವಿ. ಕಬಾಬ್ ಜೀನಿ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈ ರೆಸ್ಟೋರೆಂಟಲ್ಲಿ. ಸೊ ಒನ್ಸ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾವು
ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲೇ ಹೋಗಿದ್ವಿ. ಸೊ ನಾವು ಆ್ಯಸ್ ಯೂಶ್ವಲ್ ನಾವು ರೆಸ್ಟೋರೆಂಟ್ಸ್ಗೆ ಹೋದರೆ ರೋಟಿ ಕರಿ ಮತ್ತು ನಾನ್ ವೆಜ್ ತಿನ್ನೋ ಥರ ಇದ್ದರೆ ನಾನ್ ವೆಜ್ ಅನ್ನೋದು ಕಂಪಲ್ಸರಿಯಾಗಿ ಇರುತ್ತೆ. ಸೊ ನನಗೆ ಈ ನಡುವೆ ಆಲ್ಫಮ್ಸ್ ಅಂತ ತುಂಬಾ ಇಷ್ಟ ಆಗಿದೆ. ಸೊ ಆಲ್ಫಮ್ಸ್ ಈ ನಡುವೆ ನಾನು ಎಲ್ಲಾದರೂ ಡಿನ್ನರ್ಗೆ ಹೋದರೆ ನಾನು ಆಲ್ಫಮ್ಸ್ನ ತೊಗೋತಾನೆ ಇದ್ದೀನಿ. ಸೊ ಅದನ್ನು ತೊಗೊಂಡ್ವಿ. ಸೊ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಫ್ಯಾಮಿಲಿ ಬಂದಿದ್ದರು. ಸೊ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಅವ್ರಾಗೆ ಕೇಕು ಗಿಫ್ಟ್ಸ್ ಎಲ್ಲ ತೊಗೊಂಬಂದಿದ್ರು. ನಾನು ಈ ವ್ಲಾಗಲ್ಲಿ ಗಿಫ್ಟ್ಸ್ ತೋರಿಸ್ತಾ ಇಲ್ಲ, ಜಸ್ಟ್ ನಮ್ಮದು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಯಾವ ಥರ ಇತ್ತು ಅನ್ನೋದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ. ಸೊ ಈ ಥರ ಒಂದು ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡಿ ಆಮೇಲೆ ಅವರು ಸಹ ರಿಟರ್ನ್ ಹೋದರು. ಸೊ ಓವರ್ ಆಲ್ ಡೇ ವಿತೌಟ್ ಪ್ಲ್ಯಾನಿಂಗ್ ಇನ್ಸ್ಟೆಂಟಾಗಿ ಪ್ಲ್ಯಾನಿಂಗ್ ಅನ್ನೋ ಥರನೇ ಆಯಿತು. ತುಂಬಾ ಖುಷಿ ಆಯಿತು. ಸೊ ಇದಿಷ್ಟು ನಮ್ಮ ಬರ್ಡೇ ವ್ಲಾಗ್ ಆಗಿತ್ತು, ನಮ್ಮ ಆ್ಯನಿವರ್ಸರಿ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.